ಹಾಯ್ ಎವ್ರಿವನ್. ನಮಸ್ತೆ ಎಲ್ಲರಿಗೂ. ನಾನು ಜೆ.ಸಿ. ಡಾಕ್ಟರ್ ಚಿತ್ರಾ ವಿಜಯನಗರ್. ಇವತ್ತು ವಿಶ್ವ ಆರೋಗ್ಯ ದಿನದಂದು ನಿಮಗೆ ಸಂಕ್ಷಿಪ್ತ ಮಾಹಿತಿ ನೀಡಲು ಬಯಸುತ್ತೇನೆ. ಮೊದಲನೇದಾಗಿ ವಿಶ್ವ ಆರೋಗ್ಯ ದಿನವನ್ನು ಏಪ್ರಿಲ್ 7ರಂದು ಆಚರಿಸುತ್ತಾರೆ. ಏಕೆಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸುತ್ತಾರೆ. ಪ್ರತಿ ವರ್ಷ ವಿಭಿನ್ನ ಥೀಮ್ಗಳಿಂದ ಆಚರಿಸುತ್ತಾರೆ. ಈ ವರ್ಷದ ಥೀಮ್ ಹೆಲ್ದಿ ಬಿಗಿನಿಂಗ್ ಮತ್ತು ಹೋಪ್ಫುಲ್ ಫ್ಯೂಚರ್. ಅಂದರೆ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದೇ ಈ ವರ್ಷದ ಥೀಮ್ ಆಗಿರುತ್ತದೆ. ಮೊದಲನೇದಾಗಿ ಆರೋಗ್ಯ ಅಂದರೆ ಏನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರೋಗ್ಯ ಅಂದರೆ ಫಿಸಿಕಲ್, ಮೆಂಟಲ್, ಸೋಷಲ್ ಮತ್ತು ಸ್ಪಿರಿಚುವಲ್ ವೆಲ್ ಬೀಯಿಂಗನ್ನೇ ನಾವು ಆರೋಗ್ಯ, ಸಂಪೂರ್ಣ ಆರೋಗ್ಯ ಅಂತ ಹೇಳ್ತೇವೆ. ಮೊದಲನೇದಾಗಿ ಫಿಸಿಕಲ್ ಹೆಲ್ತ್ ಅಂದರೆ ಸರಿಯಾದ ಆಹಾರ, ನಿದ್ರೆ, ವ್ಯಾಯಾಮ ಮತ್ತು ರೋಗಗಳಿಲ್ಲದೆ ಸ್ಥಿತಿಯನ್ನು ಫಿಸಿಕಲ್ ಹೆಲ್ತ್ ಅಂತ ಹೇಳ್ತೇವೆ. ಮೆಂಟಲ್ ಹೆಲ್ತ್ ಅಂದರೆ ನಾವು ಮಾನಸಿಕವಾಗಿ ಶಾಂತವಾಗಿದ್ದುಕೊಂಡು ಯಾವುದೇ ಸಮಸ್ಯೆ ಬಂದರೂ ಧೃತಿಗೆಡದೆ ಎದುರಿಸುವುದನ್ನು ನಾವು ಮಾನಸಿಕ ಆರೋಗ್ಯ ಅಂತ ಹೇಳ್ತೇವೆ. ಮೂರನೇದಾಗಿ ಸಾಮಾಜಿಕ ಆರೋಗ್ಯ ಅಂದರೆ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುವುದು, ಅದಕ್ಕೆ ಸಾಮಾಜಿಕ ಆರೋಗ್ಯ ಅಂತಾರೆ. ಉದಾಹರಣೆಗಾಗಿ ಜೆ.ಸಿ.ಐ ಇನ್ನಿತರ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಉತ್ತಮ ಸ್ನೇಹಿತರನ್ನು ಸಂಪಾದಿಸುವುದೇ ಸಾಮಾಜಿಕ ಆರೋಗ್ಯ. ಹಾಗೆ ಕೊನೆಯದಾಗಿ ಆಧ್ಯಾತ್ಮಿಕ ಆರೋಗ್ಯ ಅಂದರೆ ಬದುಕಿನ ಗುರಿ ಮತ್ತು ಪರ್ಪಸ್ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿರುವುದೇ ಆಧ್ಯಾತ್ಮಿಕ ಆರೋಗ್ಯ. ಉದಾಹರಣೆಗೆ ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮುಂತಾದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದೇ ಆಧ್ಯಾತ್ಮಿಕ ಆರೋಗ್ಯ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಆರೋಗ್ಯದಿಂದ ಇದ್ದುಕೊಳ್ಳಿ. ನಿಮ್ಮ ದೈಹಿಕ, ಶಾರೀರಿಕ, ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.